ಹ್ಞೂ ಈ ಗಿಡದ ಹತ್ರ, ಅದರಲ್ಲೂ ಈ ಹೂವಿನ ಗಿಡದ ಹತ್ರ ನಿಂತ್ಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಈ ಹೂವನ್ನೆಲ್ಲ ನೋಡ್ತಾ ಇದ್ರೆ ಹಿಂಗೆ ನೋಡ್ಕೋತಾ ಇಲ್ಲೇ ನಿಂತ್ಕೋಬೇಕಂತ ಅನಿಸುತ್ತೆ. ಈ ಹೂವನ್ನು ಕಿತ್ತಕ್ಕೆ ಮನಸ್ಸೇ ಆಗಲ್ಲ, ಅಷ್ಟು ಚೆನ್ನಾಗದ ಹೂವು. ನೋಡ್ಕೋತಾ ಇಲ್ಲೇ ಕುತ್ಕೊಂಡ್ಬಿಡೋಕಂತ ಅನಿಸುತ್ತೆ. ಇಲ್ಲೇ ಕೂತ್ಕೊಂಡ್ರೆ ಮನೇದು ಕೆಲಸ ಎಲ್ಲ ಆಗುತ್ತಾ? ಆಲ್ರೆಡಿ ಎಲ್ಲ ಕೆಲಸದವ್ರು ಬಂದಾರ, ಮಾಡಾಕುಂತಾರೆ ಅವರು. ಮನೆಯದೆಲ್ಲ ಕೆಲಸ ಮುಗಿಸಿ ಅಡುಗೆ ಎಲ್ಲ ಮಾಡಿಟ್ಟು ಅವ್ರ ಹತ್ರ ಹೋಗ್ಬೇಕು. ಏನೇನು ಮಾಡಾಕುಂತಾರೆ ಏನೇನಿಲ್ಲ ಎಲ್ಲ ನೋಡಬೇಕು. ಅದು ಅಲ್ದ ಮಾವರು ಇವತ್ತು ಮನೆಯಾಗಿಲ್ಲ. ಅತ್ತೆಯರು ಒಂದು ಸ್ವಲ್ಪ ಮಧ್ಯಾಹ್ನದ ಟೈಮ್ನಾಗ ಅತ್ತೆಯರು ರೆಸ್ಟ್ ಮಾಡೋಕೆ ಕಳಿಸಿದ್ರೆ ನಾನು ಅಲ್ಲಿ ಕೂತ್ಕೊಂಡು ನೋಡಬೇಕು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ. ಪ್ಲೀಸ್ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ರೀ. ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ವ್ಯೂಸ್ ಯಾಕೋ ಕಮ್ಮಿ ಆಗ್ತಾಯಿದೆ, ಪ್ಲೀಸ್ ಎಲ್ಲರೂ ಶೇರ್ ಮಾಡಿರಿ. ನಿಮ್ಗೆ ಯಾರ್ಯಾರು ಪರಿಚಯ ಇದ್ದಾರೆ ಅವರಿಗೆಲ್ಲ ಶೇರ್ ಮಾಡಿರಿ. ಎಲ್ಲರೂ ವೀಡಿಯೋ ನೋಡಿದರೆ ವ್ಯೂಸ್ ಜಾಸ್ತಿ ಆಗುತ್ತೆ, ಹಾಗೆ ಸಬ್ಸ್ಕ್ರೈಬು ಆಗುತ್ತೆ. ಪ್ಲೀಸ್ ರೀ, ಎಲ್ಲರೂ ವೀಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಇನ್ನು ಮುಂದೆ ಸ್ಟೋರಿ ಇನ್ನೂ ಚೆನ್ನಾಗಿದೆ, ಫುಲ್ ಡಿಫ್ರೆಂಟ್ ಆಗಿದೆ ಸ್ಟೋರಿ. ಪ್ಲೀಸ್ ಯಾರು ವಿಡಿಯೋನ ಮಾತ್ರ ಮಿಸ್ ಮಾಡ್ಕೋಬೇಡ್ರಿ. ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇರಿ ವಿಡಿಯೋ, ಅಂದರೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ಅಯ್ಯೋ, ಒಳಗಡೆ ಹೋಗ್ಬೇಕಪ್ಪ, ಮನೆಯಲ್ಲಿ ಎಷ್ಟೊಂದು ಕೆಲಸ ಇದೆ. ನಾನು ನೋಡಿ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀನಿ ಹೂವು ನೋಡ್ಕೊಂತ. ಆಮೇಲೆ ಬೇಕಾದ್ರೆ ಇಲ್ಲಾಂದರೆ ಸಂಜೆ ಮುಂದೆ ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಬಂದು ಕುಂತು ಹೋದ್ರೆ ಆಯ್ತು. ಇಲ್ಲೇ ಚಾ ತೊಗೊಂಡು ಬಂದು ಇಲ್ಲೇ ಕುಡ್ಕೊಂತ ಕುತ್ಕೊಳ್ಳೋಣ. ಪುಷ್ಪ 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 ಎಲ್ಲದಿದೆ? ಅಯ್ಯೋ, ಹತ್ತಿರ ವಾಯ್ಸಲ್ಲ ಆಯ್ತು. ಏನೇ ಇಷ್ಟು ಗಾಬರಿಯಲ್ಲಿ ಉದ್ರ ಕುಂತಾರಲ್ಲ, ಏನಾಯ್ತು ಮನೇಲಿ? ಹತ್ತಿರ ಸೊಕಾಸ್ ಬರ್ರಿ, ಅಷ್ಟೇ ಓಡಾಡ್ಕೊಂತ ಬರಕುಂತೀರಿ, ಏನಾತ? ಮೆಲ್ಲಕ್ಕೆ ಬರ್ರಿ, ಬಿದ್ಕಿತೀರಿ. ಯವ್ವ ಪುಷ್ಪ, ಮನ್ಯಾಗ ಏನೋ ಒಂದು ದೊಡ್ಡ ಅನಾಹುತ ಆಗಂಗೈತವ. ಯವ್ವ, ನಿಮ್ಮ ಮಾವ ಯಾಕೋ ಭಾಳ ಹೆದ್ರಕೊಂಡ್ಬಿಟ್ಟಾನವ. ಏನಾದ್ರಿ ಅತ್ತಾರ? ಏನು ಹೇಳಾಕುಂತೀರಿ ನೀವು? ಮಾವರಿಗೆ ಏನಾಯ್ತು? ಅದೇನೋ ಪಾರ್ಟಿ ಇದೆ, ಫಂಕ್ಷನ್ ಇದೆ ಅಂತ ಹೋದ್ರಲ್ಲ, ಏನಾಯ್ತು? ಅಯ್ಯೋ, ಅದು ಏನಂತ ಹೇಳವಲ್ರ ಯವ್ವ. ನಿಮ್ಮ ಮಾವ ಈ ಭಾಳ ಹೆದ್ರಕೊಂಡ್ಬಿಟ್ಟಾರ, ಕೈಕಾಲೆಲ್ಲ ನಡ್ಗಾಕೊಂಡ್ಬಿಟ್ಟೈತಿ, ಫುಲ್ ಮೈ ಎಲ್ಲ ಬೆವ್ತು ಬಿಟ್ಟಾರ. ಅದು ಅಲ್ದ ಡಾಕ್ಟರ್ ಹೇಳಿದ್ರವ ಇಷ್ಟೆಲ್ಲ ನಿಮ್ಮ ಗಂಡಗ ಚಲನಂತ ನೋಡ್ಕೊರಿ, ಅವ್ರಿಗೆ ಜಾಸ್ತಿ ಅದೇ ಚಿಂತೆ ಮಾಡಕ್ಕೆ ಬಿಡಬೇಡ್ರಿ, ಏನು ಗಾಬರಿ ಆಗೋಂಥ ವಿಷಯ ಅಂತಿಂಥದ್ದು ಏನು ಹೇಳಕ್ಕೆ ಹೋಗ್ಬೇಡ್ರಿ, ಹುಷಾರಾಗಿ ನೋಡ್ಕೊರಿ ಅಂದಿದ್ರು. ಆದರೆ ನಿಮ್ಮ ಮಾವ ನೋಡಿದ್ರೆ ಯಾಕೋ ಅಂತ ಹೆಂಗೆಂಗೋ ಆಡಾಕೊಂಡ್ಬಿಟ್ಟಾನವ ಭಾವ. ನನಗಂತೂ ಕೈಕಾಲು ಆಡವಲ್ವು. ಮನ್ಯಾಗ ನೋಡಿದ್ರೆ ಯಾರೂ ಇಲ್ಲವ. ಕೆಲಸದವ್ರು ನೋಡಿದ್ರೆ ಆ ಕಡೆ ಕೆಲಸ ಮಾಡಕ್ಕಂತಾರೆ. ಯಾರಿಗೂ ಕರಿಬೇಡ, ನಾನು ಹೊರಗಡೆ ಹೋಗಿದ್ದೆ, ಯಾರ ಮುಂದೆ ಹೇಳಕ್ಕೋಬೇಡ್ರಿ, ನಾನು ಇಲ್ಲೇ ಮನ್ಯಾಗ ಅದೀನಿ ಅಂತ ಹೇಳ್ರಿ ಅಂತ ಏನೇನೇನೇನೇನೋ ಮಾತಾಡಕ್ಕೆ ಬಿಟ್ಟಾರವ. ನನಗೆ ಕೈಕಾಲ ಆಡವಲ್ವು. ಬಾ ಪುಷ್ಪ ಹೋಗೋಣ. ಹತ್ತಿರ ಏನು ಮಾತಾಡಕೊಂತೀರಿ ನೀವು? ನನಗಂತೂ ಗೊತ್ತಾಗವಲ್ದು. ನಡ್ರಿ ಹೆಂಗಾರ ಮೊದಲು ಮಾವನ ಕಾಣಿಗೆ ಹೋಗೋ ನಡ್ರಿ, ಏನಾತಂತ ಅಲ್ಲಿ ಕೇಳೋ ನಡ್ರಿ. ಯವ್ವ ಬಾರವ ಯವ್ವ, ನನಗಂತೂ ಕೈಕಾಲ ಆಡವಲ್ವು. ಹುಡುಗರು ಬೇರೆ ಮನೆಯಾಗಿಲ್ಲ, ಇಬ್ಬರು ಹೊಲಕ್ಕೆ ಹೋಗಾರ. ಯಪ್ಪ, ನನಗಂತೂ ಕೈಕಾಲ ಆಡವಲ್ವು. ಬಾ ಲಗುನ ಹೋಗೋಣ ಬಾ ಅಂತ ಕೊನೆಯಾಗ. ಅದು ಅಲ್ದೆ ನಾವು ಹೋಗೋದು ಯಾರಿಗೂ ಈಗ ನಾವು ಮಾತಾಡೋದು ಯಾರ ಮುಂದೆ ಏನು ಹೇಳಕ್ಕೆ ಹೋಗ್ಬಾರ್ದಂತ ಏನೇನೋ ಅನ್ನಕೊಂಡ್ಬಿಟ್ಟಾರ. ಬಾರವ, ಯಾರ ಮುಂದೆ ಹೇಳೋದು ಬೇಡ, ನಾವೇ ಇಬ್ಬರು ಹೋಗೋಣ ಬಾಲ್ ಕೊನೆಯಾಗ. ನಡ್ರಿ ಮೊದಲು ಕೊನೆಗೆ ಹೋಗೋಣ ನಡ್ರಿ. ಇದೇನಾತು ಮಾರಾಯ, ಮನೆಯಾಗೆಲ್ಲ ಆರಾಮೈತಿ, ಎಲ್ಲರೂ ಆರಾಮಾಗದಾರ ಅನ್ನಷ್ಟಿಗೆ ಮತ್ತೇನೇನೋ ಆಗ ಕುಂತೈತಲ್ಲಪ್ಪ ಮನ್ಯಾಗ. ದೇವ್ರೇ ನೀನ ಕಾಪಾಡಪ್ಪ. ನಾನು ಏನು ಮಾಡಿನಪ್ಪ ದೇವ್ರೆ? ಯಾಕೆ ನನಗೆ ಶಿಕ್ಷೆ ಕೊಡ್ತಿದ್ದೀನಿ? ನಾನು ಯಾಕಾರ ಅವನ ಮನೆಗೆ ಹೋದೆ? ಅಲ್ಲಿ ಅವನಿಗೇನೂ ಆಗ್ಬಿದ್ದಾನೆ. ನಾನು ನೋಡಿದ್ರೆ ಏನೂ ಮಾಡಿಲ್ಲ. ನನಗೆ ಈ ಪೊಲೀಸರು ಯಾರು ಬಂದು ಹೇಳ್ಕೊಂಡು ಹೋದ್ರೆ ನಾನು ಏನು ಮಾಡಲಿ? ನನ್ನ ಜೀವನ ಹೆಂಗೆ ಮುಂದೆ? ನನ್ನ ಹೆಂಡತಿ ಮಕ್ಕಳು ಎಲ್ಲರನ್ನೂ ಬಿಟ್ಟು ನಾನು ಹೆಂಗೆ ಹೋಗಲಿ? ಪೊಲೀಸರು ಕತ್ಲ್ಕೊಂಡು ನಾನು ಏನು ಮಾಡಲಿ? ಪೊಲೀಸರು ಏನಾರು ಬಂದ್ರೆ ಆಗೋದಿಲ್ಲ. ನಾನು ಮಾತ್ರ ಬದುಕಿರಲ್ಲಪ್ಪ. ನಾ ಪೊಲೀಸ್ರು ಕೈಯಾಗ ಸಿಕ್ಕಾಕೊಂಡಂಗಿಲ್ಲ. ಯಾರು ಏನು ನಾನು ತಲೆ ಮೇಲೆ ಹೊರಿಸ್ಬೇಕಂತಂದ್ರೆ ನನ್ನ ಪೊಲೀಸ್ರು ಹಾಕೊಂಡು ಬಿಟ್ರೆ ಇಲ್ಲ, ನಾ ಬದುಕಂಗಿಲ್ಲಪ್ಪ. ನಾ ಬದುಕಂಗಿಲ್ಲ. ಊರಾಗ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತೈತಿ. ನಾ ಮಾತ್ರ ಬದುಕಂಗಿಲ್ಲ. ನಾನು ಯಾಕೆ ಬದುಕ್ಬೇಕು? ಏನಾಗ ಕುಂತೈತಿ ನನ್ನ ಜೀವನದಾಗ? ಏನು ಮಾಡಲಿ ನಾನು? ಏನು ಮಾಡಲಿ? ಏನಾದ್ರಿಯೋ ದೇವ್ರೆ, ನನ್ನ ಗಂಡಿಗೆ ಏನಾಯ್ತು? ಎಂತ ಚಲೋ ನಕ್ಕೊಂತ ಇದ್ರಲ್ಲ, ಏನಾದ್ರಿ ನಿಮ್ಗೆ? ಎದಕ್ರಿ ಹಿಂಗೆ ಹತ್ಕೊಂತ ಕುಂತೀರಿ? ಯಾವತ್ತು ಹತ್ಕೊಂತ ಕುಂತಾರಲ್ರಿ ನೀವು? ಪುಷ್ಪ, ನೀನಾರ ಮಾತಾಡವ, ಏನಾತಂತ ಕೇಳವ ನಿಮ್ಮ ಅವಾಗ. ಏನಾದ್ರಿ? ಎದಕ್ಕೆ ಹತ್ಕೊಂತ ಕುಂತೀರಿ? ನಾ ಹೇಳಿದ್ದಿಲ್ಲ ಯಾರು ನನ್ನ ಹತ್ರ ಬರಬೇಡ್ರಿ. ಲಕ್ಷ್ಮಿ, ನಿಂಗೆ ಹೇಳಿದ ಅರ್ಥ ಆಕೈತಿಲ್ಲ. ನನ್ನನ್ನು ಸ್ವಲ್ಪ ಒಬ್ಬನನ್ನ ಬಿಟ್ಟು ಬಿಡ್ರಿ, ಯಾರು ಮಾತಾಡ್ಸಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೈ ಮುಗಿತೀನಿ, ಮೊದಲಿನಿಂದ ಹೋಗ್ರಿ. ನನ್ನ ರೂಮ್ ಬಿಟ್ಟು ಹೋಗ್ರಿ ಹೊರಗಡೆ. ಪುಷ್ಪ, ಹೋಗು, ಕರ್ಕೊಂಡು ಹೋಗಿ ನಿಮ್ಮ ಅತ್ತಿನ. ಯಾರು ಇಲ್ಲಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾರು ಇಲ್ಲೇ ನಿಂತ್ಕೊಂಡ್ರಿ, ನಾನು ಏನಾರು ಮಾಡ್ಕೊಂಡ್ಬಿಡ್ತೀನಿ, ಇಲ್ಲ ಏನಾರು ತೊಗೊಂಡು ಒಗೆದ್ಬಿಡ್ತೀನಿ. ಮೊದಲೆಲ್ಲರೂ ಇಲ್ಲಿಂದ ಹೋಗ್ರಿ, ನನ್ನ ರೂಮಿಂದ ಹೊರಗಡೆ ಹೋಗ್ರಿ ಎಲ್ಲರೂ. ಯಾಕ್ರಿ ಏನೇನೋ ಮಾತಾಡಕ್ ಕುಂತಿರಲ್ಲ? ಏನಾದ್ರಿ ನಿಮ್ಗೆ? ಹೇಳ್ರಿ, ಎದಕ್ರಿ ಹಿಂಗೆ ಮಾತಾಡಕ್ ಕುಂತಿರಲ್ಲ? ಯಾವತ್ತು ಹಿಂಗೆ ಮಾತಾಡ್ದವ್ರಲ್ಲಲ್ರಿ ನೀವು? ಹೇಳ್ರಿ ಏನಾತಂತಂದು. ಮಾವರ ಏನಾತ ಹೇಳ್ರಿ, ನೀವು ಯಾವತ್ತೂ ಹಿಂಗೆ ಒದ್ರಾಡ್ದವ್ರಲ್ರಿ ಮಾವರ. ಏನಾರ ಸಮಸ್ಯೆ ಇದ್ರೆ ಹೇಳ್ರಿ ಮಾವರ, ಎಲ್ಲರೂ ಕುತ್ಕೊಂಡು ಬಗೆಹರಿಸೋಣಂತ. ಅಥವಾ ನಿಮ್ಗೆ ಅಲ್ಲಿ ಹೋದಲ್ಲಿ ಯಾರು ಏನಾರ ಅಂದ್ರನ್ರಿ ಹೇಳ್ರಿ ಮಾವರ. ಹಿಂಗೆ ಎದಕ್ಕೆ ಮಾಡಕ್ಕೆ ಕುಂತೀರಿ ಮಾವರ?
ಮಾವರ ನಮಗೆ ನಿಮ್ಮನ್ನು ಬಿಟ್ಟರೆ ಮತ್ತೆ ಯಾರಿಗೆ ದಿಕ್ಕ ಹೇಳ್ರಿ ಮಾವರ. ನೀವು ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಏನಾದಂತ ಹೇಳ್ರಿ ಮಾವರ. ಅದು ಎಂಥ ದೊಡ್ಡ ಸಮಸ್ಯೆ ಇದ್ರೂ ಬಗೆಹರಿಸ್ತೀನಿ ರೀ ಮಾವರ. ಮಾತಾಡ್ರಿ ಮಾವರ, ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ಏ ನಿಮಗೆ ಹೇಳಿದ್ದು ಅರ್ಥ ಆಕೈತೋ ಇಲ್ಲೋ? ಮೊದ್ಲಿಗಿಂದ ಹೊಕ್ಕಿರನಿ ಏನಿಲ್ಲ, ಮೊದ್ಲು ಹೋಗ್ರಿ ರೂಮಿಂದ. ನನಗೇನು ಹೇಳಕ್ಕೆ ಇಷ್ಟ ಆಗಿಲ್ಲ, ಯಾರು ನನ್ನ ಜೊತೆ ಮಾತಾಡೋಕೆ ಹೋಗ್ಬೇಡ್ರಿ, ಹೋಗ್ರಿ. ಅತ್ತರ ಮಾವರೇ ಅಕ್ಕ ಹೆಂಗೆಂಗೋ ಮಾಡಕ್ಕೆ ಕುಂತಾರಲ್ರಿ ಅತ್ತರ. ನನ್ನ ಕೈ ಕಾಲು ಆಡ್ಬಲ್ರಿ ಅತ್ತರ. ನಿಮ್ಮ ಮಗಗರ ಕರಿ ತಿಂತಾಡ್ರಿ ಅತ್ತರ. ಏನು ಮಾಡೋದಂತ ಗೊತ್ತಾಗವಲ್ರಿ ಅತ್ತರ. ಏ ಇಲ್ಲಿ ಯಾರು ಬರಹಂಗಿಲ್ಲ, ಯಾ ಮಗನೂ ಬೇಡ ಏನು ಬೇಡ. ನಿಮ್ಮ ಜೊತೆ ನಾನು ಇದಕ್ಕೆ ಮಾತಾಡ್ಕೊಂತೀನಿ. ನಿಮ್ಮ ಮಗ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ನಾನು ಹಿಂದಿಂದ ಬರಬೇಡ್ರೆ ನಂದ ತಪ್ಪು. ಮೊದಲು ಹೋಗಿ ರೂಮಿನ ಕೋಣೆ ಹಾಕೋತಿ, ಕೋಣೆಂದು ಚಿಲ್ಕ ಹಾಕೊಂಡ್ಬಿಡ್ತೀನಿ ಬಾಗ್ಲು ಹಾಕೊಂಡು. ನಿಮ್ಮ ಜೊತೆ ಯಾರ ಜೊತೆ ಮಾತಾಡೋಕ್ಕೂ ನನಗೆ ಇಷ್ಟ ಇಲ್ಲ. ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡ್ರು, ನಿಮ್ಮ ಕೈ ಮುಗಿತೀನಿ. ನನ್ನನ್ನು ನನ್ನ ಪಾಡಿಗೆ ಒಂದು ಸ್ವಲ್ಪ ತಿರಾಕ್ ಬಿಟ್ಟು ಬಿಡ್ರಿ. ಯಾಕವ ನಿಮ್ಮ ಮಾವ ಹಿಂಗೆ ಮಾಡಕ್ಕೆ ಕುಂತಾರ? ಹೋಗದ ಹಾಕೊಂಡ್ಬಿಟ್ರಲ್ಲವ, ಏನು ಮಾಡೋದೀಗ? ಏನು ಕೆನಾರ ಮಾಡ್ಕೊಂಡ್ರೆ ಅಂದ್ರೆ ಹೆಂಗವ ಅವರು? ಅತ್ತೀರ ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಮಗಗೆ ಫೋನ್ ಹಚ್ಚಿ ತಿಂತಾಡ್ರಿ, ಅವ್ರ ಮನೆಗೆ ಬರಲಿ, ಎಲ್ಲರೂ ಸಮಾಧಾನದಿಂದ ಕುತ್ಕೊಂಡು ಕೇಳೋಣ ಅಂತ ತಡ್ರತ್ತಾರ. ನೀವೇನು ಮನಸ್ಸಿಗೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರತ್ತಾರ. ಅಲ್ಲಿ ಆ ಮಾವರಿಗೆ ಯಾರು ಏನಾರ ಅಂದಿರ್ಬೋದ, ಅದಕ್ಕೆ ಅವರು ಮನಸ್ಸಿಗೆ ಒಂದು ಸ್ವಲ್ಪ ನೋವು ಮಾಡ್ಕೊಂಡಂಗೆ ಆಗಾರ. ನೀವೇನು ಚಿಂತೆ ಮಾಡಬೇಡ್ರತ್ತಾರ. ಈಗಲೇ ಹೋಗಿ ನಿಮ್ಮ ಮಗಗೆ ಫೋನ್ ಹಚ್ಚಿ ತಿಂತಾಡ್ರಿ. ಆತವ ಅವ್ರಿಗಾರ ಹಚ್ಚೋಗ. ನಂಗಂತೂ ಕೈಕಾಲ ಆಡವಲ್ವು. ನಿಮ್ಮ ಮಾಮ ನೋಡಿದ್ರೆ ಹಿಂಗೆ ಮಾಡಕ್ಕೆ ಕುಂತಾರ. ಲಗುನ ಬಾ ಅಂತ ಹೋಗಿ ಹೇಳೋಗವ. ಹೊಲ್ದಾಗ ಏನೇ ಕೆಲಸ ಇದ್ರೂ ಎಲ್ಲ ಬಿಟ್ಟು ಬಾ ಅಂತ ಹೇಳವ ನೀನು. ಹ್ಞೂ ಆತ್ರಿ ಅತ್ತರ, ಎಲ್ಲ ಕೆಲಸ ಬಿಟ್ಟು ಬಾ ಅಂತ ತಿಂತವ್ರಿ ಅತ್ತರ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಕೆಳಗಡೆ ಹೋಗಿರಿ, ನಾ ಬಂದೆ. ದೇವ್ರಿ ಯಾಕಪ್ಪ ಮಾವರು ಹಿಂಗೆ ಮಾಡಕ್ಕೆ ಕುಂತಾರ? ಏನು ಮಾಡಲಿ? ಏನಾಗೈತೆ ಅಂತಲೂ ಹೇಳ್ತಾ ಇಲ್ಲ ಮಾವರು. ಅಲ್ಲಿ ಮನೆಗೆ ಹೋಗಿದ್ರು, ಏನೋ ಫಂಕ್ಷನ್ ಐತಂತಂದು ಎಷ್ಟು ಖುಷಿ ಖುಷಿ ಆಗೋದ್ರು. ಈಗ ನೋಡಿದ್ರೆ ಏನೇನೋ ಮಾತಾಡಕ್ಕಂತ. ಮೊದಲು ಇವ್ರಿಗೆ ಫೋನ್ ಹಚ್ಚಿ, ಇವ್ರಿಗೆ ಫೋನ್ ಹಚ್ಚಿ ಮನೆಗೆ ಬಾ ಅಂತ ಹೇಳೋಣ. ಇವರೊಬ್ರು ಏನಾರು ಅರ್ಜೆಂಟ್ ಇದ್ದಾಗ ಲಗುನ ಫೋನ್ ಎತ್ತಂಗಿಲ್ಲ. ನನಗಂತೂ ಸಾಕಾಗೋಗುತ್ತಪ್ಪ. ಎಷ್ಟು ಸಲ ಹೇಳ್ತೀನಿ ಇವರಿಗೆ, ಫೋನನ್ನು ಕೈಯಾಗ ಹಿಡ್ಕೊರಿ, ಏನಾರ ಅರ್ಜೆಂಟ್ ಇದ್ದಾಗ ಫೋನ್ ಮಾಡ್ತಿರ್ತೀನಿ, ಲಗುನ ಎತ್ತರಿ ಅಂತ ಹೇಳ್ತೀನಿ. ಅರ್ಥನ ಮಾಡ್ಕೊಳಂಗಿಲ್ಲ ಇವರೊಬ್ರು. ಹಾಂ ಹಲೋ, ಹೇಳು ಪುಷ್ಪ. ರೀ ಎಷ್ಟೊತ್ರಿ ನೀವು ಏನಾರ ಅರ್ಜೆಂಟ್ ಇದ್ದಾಗ ಏನಾರು ಹೇಳ್ಬೇಕಂತ ನಾನು ಫೋನ್ ಹಚ್ಚಿದಾಗ ಬೇಗ ಫೋನ್ ಎತ್ತಂಗಿಲ್ಲಲ್ರಿ ನೀವು? ಯಾಳು ಬಂದಿದ್ರಲ್ಲ ಪುಷ್ಪ, ಅದಕ್ಕೆ ಕೆಲಸ ಮಾಡ್ಸಕ್ಕೆ ಕುಂತಿದ್ದೆ ಅವ್ರ ಜೋಡಿ. ನಾನು ಕೆಲಸ ಮಾಡಕ್ಕೆ ಕುಂತಿದ್ದೆ. ಬಡ ಆಗ್ಬೇಕಲ್ಲ ಕೆಲಸ. ಅದು ಅಲ್ಲದೆ ಫೋನನ್ನು ಇಲ್ಲೇ ನುಂಬನಾಗ ಇಟ್ಟು ಮುಂದಕ್ಕೆ ಹೋಗಿದ್ದೆ. ಬಂದು ಒಂದು ಸ್ವಲ್ಪ ಎತ್ತೋಷ್ಟಿಗೆ ಹೊತ್ತಾತು. ಏನಾಯ್ತು ಹೇಳಿ ಈಗ? ಅಯ್ಯೋ ಅದೆಲ್ಲ ಇರ್ಲಿ ಬಿಡ್ರಿ, ಏನಾರು ಯಾಕೆ ಹಾಳಾಗೋಗ್ಲಿ. ಮಾವರು ಮನ್ಯಾಗ ಹೆಂಗೆಂಗೋ ಮಾಡಕ್ಕೆ ಕುಂತ್ಬಿಟ್ಟಾರಿ. ಹಾಂ ಪುಷ್ಪ, ಏನು ಹೇಳಕ್ಕೆ ಕುಂತಿದ್ದಿ ನೀನು? ಅಪ್ಪ ಹೆಂಗೆ ಆಡಕ್ಕಂತಾನೆ? ಏನಾಯ್ತು? ಅದೇನೋ ಫಂಕ್ಷನ್ ಐತಂತ ಹೋಗಿದ್ರಲ್ಲ? ಹ್ಞೂ ರೀ, ಫಂಕ್ಷನ್ಗಂತ ಹೋದವರು ಒಂದು ತಾಸನೂ ಆಗಿಲ್ಲ ರೀ, ವಾಪಸ್ ಬಂದಾರ ಏನೇನೇನೋ ಮಾತಾಡ್ಕೊಂಡ್ಬಿಟ್ಟಾರಂತ್ರಿ. ನಾನು ಏನೂ ಮಾಡಿಲ್ಲ, ನಾನು ಏನೂ ಇಲ್ಲ, ನಾನು ಹೊರಗಡೆ ಹೋಗಿದ್ದೆ, ಯಾರ ಮುಂದೆ ಹೇಳ್ಬೇಡ್ರಿ ಏನೇನೋ ಅಂದ್ರೆ ಅಂತ ಅತ್ಯಾರ ಮುಂದೆ ಹೇಳಿ ಬಂದು ರೂಮ್ನಾಗ ಕುತ್ಕೊಂಡಿದ್ರಿ. ಹತ್ಕೊಂತ ಕುಂತ್ಬಿಟ್ಟಾರ. ಆಮೇಲೆ ಅತ್ಯಾರು ಬಂದು ನನಗೆ ಹೇಳಿದ್ರು, ನಾನು ಅತ್ಯಾರ ರೂಮ್ ಕೋಣೆಗೆ ಬರ್ತೀವಿ, ಹತ್ಕೊಂತ ಕುಂತ್ಬಿಟ್ಟಾರ. ಏನಾಯ್ತು ಹೇಳ್ರಿ ಮಾವರಂದ್ರೆ? ಏನೂ ಹೇಳವಲ್ರಿ. ಆ ಕಡೆ ಇನ್ನೊಂದು ಕೋಣೆಗೆ ಹೋಗಿ ಕದ ಹಾಕೊಂಡ್ಬಿಟ್ಟಾರಿ. ನೀವು ಲಗುನ ಬರ್ರಿ, ನಮಗಂತೂ ಕೈಕಾಲ ಆಡ್ವಲ್ದು. ಅಯ್ಯೋ ದೇವ್ರೆ, ಏನಾತ್ಲಿ ಅಮ್ಮ ಅಪ್ಪಗ? ನೀವು ಸರಿನಾ ತಂಗೆ ಕೇಳಬೇಕಿಲ್ಲ, ಚಂದನ ತಂಗೆ ಕೇಳ್ರಿ. ಅವರು ಅಷ್ಟೆಲ್ಲ ಚಿಂತೆ ಮಾಡಬಾರ್ದು, ಒಮ್ಮಿಗೆ ಮನಸ್ಸಿಗೆ ತೊಗೋಬಾರ್ದವ್ರು. ಏನಾರು ಒಂದು ಪ್ರಮುಖ ಕೇಳಿ ಹೋಗ್ರಿ. ನೀವು ಬರ್ತೀವಿ ನಾವು ಅಷ್ಟೊತ್ತಿಗೆ. ಅಯ್ಯೋ ಎಲ್ಲ ಥರ ಕೇಳಾಯ್ತು ರೀ, ನಮ್ಗೆ ಏನು ಮಾಡೋಕ್ಕಂತ ಗೊತ್ತಾಗಲ್ದು. ನೀವು ಲಗುನ ಬಂದುಬಿಡ್ರಿ. ಆ ಕೆಲಸದಾರ ಅಲ್ಲಿ ಏನಾರು ಮಾಡ್ಕೊಂಡು ಹೋಗ್ಲಿ. ನೀವು ಮತ್ತು ಭಾವರನ್ನ ಕರ್ಕೊಂಬಂದುಬಿಡ್ರಿ. ನಮ್ಮ ಕೈಕಾಲ ಆಡವಲ್ದು, ಲಗುನ ಬಂದುಬಿಡ್ರಿ. ಹ್ಞೂ ಆತು. ಹಂಗಾರ ನೀವು ಅಲ್ಲೇ ಕೂತ್ಕೊಂಡಿರಿ. ಅಲ್ಲಿ ಅಪ್ಪನ ಮೇಲೆ ಒಂದು ಸ್ವಲ್ಪ ಕಣ್ಣಿಟ್ಟಿರಿ. ಮತ್ತು ಕೊನೆಗೆ ಏನಾರು ಮಾಡಿ ಇಟ್ಕೊಂಡು ಬಿಟ್ಟಾರ ಒಂದು ಸ್ವಲ್ಪ ನೋಡ್ಕೊತೀವಿ. ನಾ ಅಣ್ಣ ಕರ್ಕೊಂಡು ಲಗುನ ಬಂದುಬಿಡ್ರಿ. ಬೈಕ್ನಾಗ ಬಂದುಬಿಡ್ತೀನಿ ತಗೋ. ಮತ್ತು ಗಾಡಿ ತೊಗೊಂಡ್ರೆ ಹೊತ್ತಾಕೈತಿ. ಸರಿ, ನೀ ಇಡು ನಾವು ಬರ್ತೀವಿ. ಹ್ಞೂ ಆತ್ರಿ, ಲಗುನ ಬಂದುಬಿಡ್ರಿ. ನೀವು ಈಗ ಬಿಟ್ಟುಬಿಡ್ರಿ. ಹ್ಞೂ ಆತು ಇಡು. ನೀವು ಫೋನನ್ನು ಬರ್ತೀವಿ ಈಗ. ಏ ಪ್ರದೀಪಣ್ಣ ಲಗುನ ಬಾ ಇಲ್ಲಿ. ಲಗುನ ಏನಾತ್ಲಿ? ಎದಕ್ಕೆ? ಅಣ್ಣ ಲಗುನ ಬಾರು, ಇಲ್ಲೇ ಹೇಳ್ತೀನಿ ಬಾ ಲಗುನ. ಪ್ರತಾಪ ಏನಾತ್ಲಿ? ಯಾಕೆ ಇಷ್ಟು ಗಾಬರಿ ಆಗಿದ್ದಿಲ್ಲ? ಏನಾತ? ಆರಾಮದ ಏನಿಲ್ಲ? ಅಯ್ಯೋ ನಾನು ಆರಾಮ ಇರೋದು. ಹಂಗಿಲ್ಲ ನಾ ಮನ್ಯಾಗ ಅಪ್ಪ ಹೆಂಗೆಂಗೋ ಮಾಡಕ್ಕೆ ಕುಂತ್ಬಿಟ್ಟಾನಂತ. ಬಾ ಲಗುನ ಗಾಡಿ ತೆಗಿ, ಹೋಗೋಣಂತ ಮನೆಗೆ. ಏನು ಹೇಳಕೊಂತಿಲ್ಲ ನೀನು? ಅಪ್ಪಗೇನಾತಪ್ಪ? ಆರಾಮದನಿಲ್ಲ? ಏನ ಮೊದಲು ಗಾಡಿ ತೆಗಿ ನಡಿಯೋ. ಅದು ಎಲ್ಲ ನಿನ್ನ ಗಾಡಿಯಾಗ ಹೇಳ್ತೀನಂತ. ಮೊದಲು ಮನೆಗೆ ಹೋಗೋಣ ನಡಿ. ಅವ್ವ ಮತ್ತು ಮನೆಯಾಗಿರೋರು ಎಲ್ಲರೂ ಗಾಬರಿ ಆಗಾರ. ನಡಿ ಮೊದಲು ಗಾಡಿ ತೆಗಿ ನಡಿ. ಬಾಬಾ ಲಗುನ ಹೋಗೋಣ ಬಾ ನಾವು ಮನೆಗೆ.